ಹಾವೇರಿ ಜಿಲ್ಲೆಯಲ್ಲಿ ಬಿತ್ತನೆ ಬೀಜಕ್ಕೆ ಪರದಾಟ. ಬಂಕಾಪುರ ಕೃಷಿ ಕೇಂದ್ರದಲ್ಲಿ ರೈತರ ನೂಕುನುಗ್ಗಲಾಗಿದೆ. ಬಿತ್ತನೆಯ ಸಮಯ, ಬಿತ್ತನೆ ಬೀಜಕ್ಕಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ ರೈತರು. ಬಂಕಾಪುರ ಕೃಷಿ ಕೇಂದ್ರದಲ್ಲಿ ರೈತರ ನೂಕುನುಗ್ಗಲು. ಮುಂಗಾರು ಬಿತ್ತನೆಗೆ ಸಿಕ್ತಿಲ್ಲ ಸೋಯಾಬೀನ್ ಬಿತ್ತನೆ ಬೀಜ. ಬರೋಬ್ಬರಿ 1 ವಾರಗಳಿಂದ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಸರಿಯಾದ ಸಮಯ ಸೋಯಾಬೀನ್ ಬಿತ್ತನೆ ಮಾಡುವಂತ ಟೈಮ್ ಬಂದರೂ ಕೂಡ ಬಿತ್ತನೆಯ ಬೀಜ ಮಾತ್ರ ಸಿಕ್ತಿಲ್ಲ. ಕೃಷಿ ಸಚಿವರು, ಅಧಿಕಾರಿಗಳ ಮೇಲೆ ರೈತರು, ಜನರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಯಾಬೀನ್ ಬಿತ್ತನೆ ಟೈಮ್ ಬರ್ತಾ ಇದೆ, 1 ವಾರದಿಂದ ಮಳೆ ಆಗ್ತಾ ಇದೆ, ಸರಿಯಾದ ಕಾಲ ಕೂಡಿ ಬಂದಿದೆ. ಬಿತ್ತನೆ ಮಾಡಬೇಕು ಅಂತಂದ್ರೆ ಬಿತ್ತನೆ ಬೀಜ ಮಾತ್ರ ಸಿಗ್ತಾ ಇಲ್ಲ. ಬಂಕಾಪುರದಲ್ಲಿರುವಂತಹ ಕೃಷಿ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ನೂಕುನುಗ್ಗಲು ಉಂಟಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಬಿತ್ತನೆ ಕಾಲ ಹತ್ರ ಬರ್ತಾ ಇದೆ, 1 ವಾರದಿಂದ ಮಳೆ ಆಗ್ತಾ ಇದೆ. ಸಕಾಲಕ್ಕೆ ಬಿತ್ತನೆ ಮಾಡದಿದ್ರೆ ರೈತರ ಬದುಕು ಅತಂತ್ರ ಆಗುವಂಥದ್ದು ಪಕ್ಕ. ಆದ್ರೆ ಇಲ್ಲಿ ಯಾಕೆ ಬಿತ್ತನೆ ಬೀಜ ಸಿಗ್ತಾ ಇಲ್ಲ? ಕೃಷಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತಿದ್ದಾರೆ? ಧನು, ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಕೂಡ ಸಾಕಷ್ಟು ಪೂರ್ವ ಮುಂಗಾರು ಮಳೆ ಕೂಡ ಆಗಿರ್ತಕ್ಕಂಥದ್ದು. ಅದರಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಕೂಡ ವಿಪರೀತದ ಮಳೆ ಸುರಿದಿದೆ. ಹೀಗಾಗಿ ರೈತರು ಕೂಡ ಬಿತ್ತನೆ ಕಾರ್ಯಕ್ಕಾಗಿ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಬಿತ್ತನೆ ಬೀಜಕ್ಕಾಗಿ ರೈತರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾವೇರಿ ಜಿಲ್ಲೆಯ ಬಂಕಾಪುರ ಕೃಷಿ ಕೇಂದ್ರದಲ್ಲಿ ಕೂಡ ಇವತ್ತು ಬೆಳಗ್ಗೆನೆ ಕೂಡ ಬಿತ್ತನೆ ಬೀಜಕ್ಕಾಗಿ ರೈತರು ಕೂಡ ನೂಕುನುಗ್ಗಲು ಉಂಟನ್ನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸೋಯಾಬೀನ್ ಬೀಜ ಆಗಿರ್ಬೋದು ಮತ್ತು ಬಿತ್ತನೆ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥ ರೈತರಿಗೆ ಬೀಜಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಆತಂಕ ಮೂಡಿದೆ. ಯಾಕಂತ ಹೇಳಿದ್ರೆ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಪೂರಕವಾಗಿ ಬೀಜಗಳನ್ನ ಸಪ್ಲೈ ಮಾಡಬೇಕಾಗಿತ್ತು, ಆದ್ರೆ ಬೀಜಗಳನ್ನ ಸಪ್ಲೈ ಮಾಡಿಲ್ಲ. ಮತ್ತು ಈಗಾಗಲೇ ಜಿಲ್ಲೆಯಾದ್ಯಂತ ಕೃಷಿ ಕೇಂದ್ರಗಳಲ್ಲಿ ಕೂಡ ಬೀಜಗಳನ್ನ ರೈತರಿಗೆ ವಿತರಣೆ ಮಾಡುವಂತದ್ರಷ್ಟರಲ್ಲಿ ಕೂಡ ವಿಳಂಬ ಆಗಿದೆ. ಒಂದ್ ಕಡೆ ಶಿಗ್ಗಾವಿಯಲ್ಲಿ ನಿನ್ನೆ ಪ್ರಾರಂಭವಾದ್ರೆ ಇವತ್ತು ಹಾವೇರಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ರೆ, ಮತ್ತೆ ರಟ್ಟಿಹಳ್ಳಿಯಲ್ಲಿ ಕೂಡ 2 ದಿನ ಬಳಿಕವಾಗಿ ಪ್ರಾರಂಭ ಮಾಡ್ತಾ ಇರೋಂತ ಆತಂಕ ರೈತರಲ್ಲಿ ಮೂಡಿದೆ. ಹೀಗಾಗಿ ಎಲ್ಲಿ ಮಳೆ ಆಗಿದೆ, ಮಳೆಯಿಂದ ಬಿತ್ತನೆಯನ್ನ ಕರೆಕ್ಟ್ ಆದಂತ ಸಂದರ್ಭದಲ್ಲಿ ಮಾಡಿದ್ರೆ ಮಾತ್ರ ಸೂಕ್ತವಾದಂತ ಬೆಳೆ ಬರಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ವಿಳಂಬ ಆದಂತ ಸಂದರ್ಭದಲ್ಲಿ ಅದು ಮತ್ತಷ್ಟು ಏರುಪೇರು ಆಗುವಂತ ಸಾಧ್ಯತೆ ಇರ್ತದೆ. ಹೀಗಾಗಿ ರೈತರು ಕೂಡ ಸಕಾಲಕ್ಕೆ ಬಿತ್ತನೆ ಮಾಡ್ಬೇಕನ್ನುವಂತ ಉದ್ದೇಶದಿಂದ ಮುಂದಾದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಮಾತ್ರ ಸೂಕ್ತವಾದಂತ ಸಂದರ್ಭದಲ್ಲಿ ಬೀಜಗಳನ್ನ ಪೂರೈಕೆ ಮಾಡ್ತಾ ಇಲ್ಲ. ಹೀಗಾಗಿ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು. ಕೃಷಿ ಇಲಾಖೆಗೆ ನ್ಯೂಸ್ 18 ಕೂಡ ಸಂಪರ್ಕವನ್ನ ಮಾಡಿತ್ತು. ಈ ಬಗ್ಗೆ ಕೇಳಿದಂತ ಸಂದರ್ಭದಲ್ಲಿ ಅದು ಶಿಗ್ಗಾವಿಯಲ್ಲಿ ಆಗಿದೆ. ಆ ಒಂದು ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ತವೆ ಮತ್ತು ನಮ್ಮಲ್ಲಿ ಹೀಗಾಗಿ ಬೀಜಕ್ಕಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ, ಕೂಡಲೇ ಎಲ್ಲಾ ಬೀಜಗಳನ್ನ ನಾವು ಪೂರೈಕೆ ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ರೈತರು ಮಾತ್ರ ಒಂದ್ ಕಡೆ ಬೀಜದ ಸಮಸ್ಯೆ ಉಲ್ಬಣಗೊಳ್ತಾ ಇದೆ, ಮತ್ತೊಂದ್ ಕಡೆ ರಸಗೊಬ್ಬರದ ಸಮಸ್ಯೆ ಕೂಡ ಎದುರಾಗುವಂತ ಸಾಧ್ಯತೆ ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ಮತ್ತು ಕಳೆದ ಬಾರಿ ಇರ್ತಕ್ಕಂಥ ದರ ಮತ್ತು ಈಗಿರ್ತಕ್ಕಂಥ ದರದಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸಗಳಾಗಿದೆ. ಸಕಾಲಕ್ಕೆ ಸರ್ಕಾರಗಳು ಕೂಡ ಬೀಜಗಳನ್ನ ಪೂರೈಕೆ ಮಾಡ್ಕೊಳ್ಳದೆ ಇರೋದ್ರಿಂದ ಈ ರೀತಿಯಾದಂತಹ ಸಮಸ್ಯೆ ಕೂಡ ಸದ್ಯಕ್ಕೆ ಉಲ್ಬಣಗೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಜನರನ್ನ ನಿಯಂತ್ರಿಸಲಿಕ್ಕೆ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಇವತ್ತು ಬೇರೆ ಬೇರೆ ಕಡೆಗಳಿಗೆ ಭೇಟಿಯನ್ನ ನೀಡಿ ಬೀಜಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತೇನೆ ಅಂತ ಹೇಳ್ತಾ ಇದ್ರೆ 10 ಗಂಟೆ ನಂತರ ಮತ್ತೊಂದು ಇಷ್ಟು ಕ್ಲಿಯರ್ ಪಿಕ್ಚರ್ ಗೊತ್ತಾಗುವಂತ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇದಾವೆ. ಧನು, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಬೇದರ್ನಲ್ಲಿ ಧೂಳು ಹಿಡಿಯುತ್ತಿವೆ ವಿಶೇಷ ಚೇತನರ ಸ್ಕೂಟರ್. 2024-25ನೇ ಸಾಲಿನಲ್ಲಿ ಮಂಜೂರಾಗಿರುವಂತಹ 33 ವಾಹನಗಳ ನೋಂದಣಿಯ ಕುಂಟು ನೆಪ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್. ಈ ಸ್ಟೋರಿ ಗಮನಿಸಿ. ವಿಶೇಷ ಚೇತನರಿಗೆ ಸ್ಕೂಟರ್ ಯಾವಾಗ ವಿತರಣೆಯ ಸ್ಟೋರಿ ಇದು? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್, ನಿಮ್ ಇಲಾಖೆಯಲ್ಲಿ ಏನಾಗ್ತಾ ಇದೆ? ದೇವರು ಕೊಟ್ರು ಪೂಜಾರಿ ಕೊಡಲ್ಲ ಅನ್ನುವಂತಹ ಮಾತಿದೆಯಲ್ಲ, ಅದು ಇಲ್ಲಿ ಅಪ್ಲೈ ಆಗ್ತಾ ಇದೆ. ಆ ರೀತಿಯ ಸ್ಟೋರಿ ಇದು. ವಿಶೇಷ ಚೇತನರಿಗೆ ಯಾವಾಗ ಕೊಡ್ತೀರಾ ದ್ವಿಚಕ್ರ ವಾಹನದ ಭಾಗ್ಯ? ಬೀದರ್ನಲ್ಲಿ ಧೂಳು ಹಿಡಿಯುತ್ತಿವೆ ವಿಶೇಷ ಚೇತನರ ಸ್ಕೂಟರ್. ವಿಶೇಷ ಚೇತನರಿಗೆ ಅಂತಾನೆ ಮಂಜೂರಾಗಿರುವಂತಹ ಸ್ಕೂಟರ್ ಇದು. ಆದ್ರೆ ಮಂಜೂರಾಗಿದೆ, ಅಲ್ಲಿ ಬಂದು ನಿಂತಿದೆ, ಆದ್ರೆ ವಿಶೇಷ ಚೇತನರಿಗೆ ಮಾತ್ರ ಕೊಡ್ತಾ ಇಲ್ಲ. ಮುಖ್ಯ ಕಚೇರಿಯ ಶೌಚಾಲಯದಲ್ಲಿ ಧೂಳು ಹಿಡ್ಕೊಂಡಿದೆ ಸ್ಕೂಟರ್ಸ್ಗಳು. ಸರ್ಕಾರದಿಂದ ಮಂಜೂರಾದ್ರೂ ಕೂಡ 33 ವಾಹನಗಳನ್ನ ಇನ್ನೂ ಕೂಡ ವಿತರಣೆ ಮಾಡಿಲ್ಲ. ಕಾರಣ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ವಾಹನಗಳ ನೋಂದಣಿಯ ಕುಂಟು ನೆಪ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ವಾಹನಕ್ಕಾಗಿ ಕಚೇರಿಗೆ ಅಲೆದಾಡ್ತಾ ಇದ್ದಾರೆ ವಿಶೇಷ ಚೇತನರು.
ಹೆಬ್ಬಾಳ್ಕರ್ ಮೇಡಮ್ ಬೇಗ ಸ್ಕೂಟರ್ ವಿತರಣೆಗೆ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳ್ಕೊಂಡು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ವಿಶೇಷ ಚೇತನರು. ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಪೃಥ್ವಿರಾಜ್ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ವಿಕಲಚೇತನರಿಗಾಗಿ 35 ವಾಹನಗಳು ಬಂದು ಕಚೇರಿಯಾಗಿ ಕೊಳಿತಾ ಇದ್ದಾವೆ. ಕಚೇರಿ ಧೂಳುಗಟ್ಟೋಗ್ಯಾವ, ಅವು ಏನಂತಾರೆ ಜಂಗಟ್ಟೋಗ್ಯಾವ. ಇವು ಫಲಾನುಭವಿಗಳು ನೀಡಬೇಕಂತೇಳಿ ಸುಮಾರು 1.5 ವರ್ಷ ಕೆಳಗಡೆನೇ ಬಂದವು. ಇನ್ನೂ 1.5 ವರ್ಷಗಳ ಕೆಳಗಡೆ ಬಂದ್ರು ಇನ್ನೂ ತನ ಆದ್ರೂ ಅವ್ರಿಗೆ ಕೊಟ್ಟಿಲ್ಲ. ಅವ್ರು ದಿನನಿತ್ಯ ಆ ಕ್ಷೇತ್ರದಿಂದ ಬರ್ಬೇಕಂದ್ರೆ ಒಂದೊಂದು ಕ್ಷೇತ್ರ ಇಲ್ಲಿಂದ 50 ಕಿಲೋಮೀಟರ್ 60 ಕಿಲೋಮೀಟರ್ ದಿನ ಅಲ್ಲಿಂದ ಇಲ್ಲಿಗೆ ಬರ್ಬೇಕು, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂತಂದ್ರೆ ಓಡಾಡಿನೇ ಅವ್ರಿಗೆ ಸಾಕಾಗ್ಬಿಟ್ಟದು ಫಲಾನುಭವಿಗಳು. ಇವ್ರು ಕೊಡ್ತಾರೋ ಕೊಡೋಲ್ವ, ಆ ಓಡಾಡೋ ಖರ್ಚದಾಗ ನಾವೇ ತೊಗೋಬೋದಪ್ಪ ಎಂಬ ಒಂದು ಮನಸ್ಥಿತಿಗೆ ಅವ್ರು ಬಂದು ಕುಂತಾರೆ. ಈಗ ಇಂಥ ಆದರೂ ಕೂಡ ಅಧಿಕಾರಿಗಳು ಯಾಕೆ ಈ ಧೋರಣೆ ತೋರ್ತಾ ಇದ್ದಾರೆ, ನಿರ್ಲಕ್ಷ್ಯ ಯಾಕೆ ಮಾಡ್ತಾ ಇದ್ದಾರೆ? ಟೋಟಲಾಗಿ 35 ವಾಹನಗಳು ಬಂದವ್ರಿ. ಶಾಸಕರ ಅನುದಾನದಾಗ ಬಂದಿಂದ ಅಲಕವ ಮತ್ತು ಕಚೇರಿಲಿಂದ ಮ್ಯಾಲಿಂದ ಆಯ್ಕೆ ಆಗಿ ಬಂದಿಂದ ಅಲಕವ್ರಿ. ಇವು ಎಲ್ಲಾನು ಫಲಾನುಭವಿಗಳು ಲಿಸ್ಟ್ ಅದಾರೆ. ಈ ಲಿಸ್ಟಿನ ಪ್ರಕಾರ ಕೊಡಲತ್ತಾ ಇಲ್ಲ ಅವರು. ಯಾಕೆ ಕೊಡ್ತಾ ಇಲ್ಲ, ಅಥವಾ ಏನಾದರೂ ಅವ್ರದ್ದು ಏನಾದರೂ ಬೇಡಿಕೆ ಇದೆಯಾ ಅಥವಾ ಏನಿದೆ ಅಂಬೋದು ಭೀ ತೋರಿಸ್ತಾ ಇಲ್ಲ. ಸುಮಾರು ಒಂದು ವಾರದ ಒಳಗಾಗಿ ಮಾಡಲಿಲ್ಲ ಅಂತಂದ್ರೆ ಕಚೇರಿ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ. ನೋಡಿ, ವಿಶೇಷ ಚೇತನರಿಗೆ ಇವತ್ತು 33 ವಾಹನಗಳು ಮಂಜೂರಾಗಿ 33 ವಾಹನಗಳು ಅಲ್ಲಿಗೆ ಬಂದು ಬರೋಬ್ಬರಿ 1.5 ವರ್ಷ ಆಗಿದೆಯಂತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ದುರ್ಗಪ್ಪ, ವಿಶೇಷ ಚೇತನರಿಗೆ ವೆಹಿಕಲ್ ಮಂಜೂರಾಗಿ ಬರೋಬ್ಬರಿ 1.5 ವರ್ಷ ಆಗಿ 1.5 ವರ್ಷ ಬಂದು ಆ ವಾಹನ ಅಲ್ಲೇ ನಿಂತಿದೆ. ನೋಂದಣಿ ಪ್ರಕ್ರಿಯೆ ಯಾಕೆಷ್ಟು ವಿಳಂಬ? 1 ವರ್ಷ ಬೇಕಂತ ಇವರಿಗೆ ನೋಂದಣಿ ಕಾರ್ಯ ಮಾಡಬೇಕು ಅಂತಂದ್ರೆ? ಧನಶ್ರೀ, ಇದು ನಿಜಕ್ಕೂ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಅದೇನೋ ಅಂತಾರಲ್ಲ, ದೇವರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅನ್ನೋ ಮಾತು ಇದು ಅಕ್ಷರಶಃ ಸತ್ಯ ಅನ್ಸುತ್ತೆ. ಯಾಕಂದ್ರೆ ಜಿಲ್ಲಾ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕ ಇಲಾಖೆಯ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಏನಿದೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಏನು 2024-25ನೇ ಸಾಲಿನ ವಿಶೇಷ ಚೇತನ ಯಂತ್ರ ಚಾಲಿತ ದ್ವಿಚಕ್ರ ವಾಹನ ಯೋಜನೆಯಡಿ 16 ವಾಹನಗಳು ಮತ್ತೆ ಸ್ಥಳೀಯ ಶಾಸಕರ ಅನುದಾನದಲ್ಲಿ 17 ವಾಹನಗಳು, ಒಟ್ಟು 33 ವಾಹನಗಳು ಬೀದರ್ ಜಿಲ್ಲೆಯ ಏನು ವಿಶೇಷ ಚೇತನರಿಗೆ ನೀಡಲಿಕ್ಕೆ ಸರ್ಕಾರ ಮಂಜೂರಾತಿಯನ್ನ ಮಾಡಿರ್ತಕ್ಕಂಥದ್ದು. ಮತ್ತೆ ಈಗಾಗಲೇ ವಾಹನಗಳು ಕೂಡ ಕಚೇರಿಯಲ್ಲಿ ಇರ್ತಕ್ಕಂಥದ್ದು. ವಿಪರ್ಯಾಸ ಮತ್ತು ದುರಂತ ಅಂದ್ರೆ ಏನು, ವಿಶೇಷ ಚೇತನರ ಬಳಕೆಗೆ ಉಪಯೋಗ ಆಗ್ಬೇಕಂತ ದ್ವಿಚಕ್ರ ವಾಹನಗಳು ಇವು ಶೌಚಾಲಯ ಮತ್ತು ಕಚೇರಿಯ ಪ್ರಾಂಗಣದಲ್ಲಿ ಕೊಳಿತಾ ಇದೆ, ಧೂಳು ತಿಂತಾ ಇದೆ, ಮತ್ತೆ ಜಂಗ್ ಹಿಡಿದು ಹಾಳಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಈ ಒಂದು ಏನು ಸ್ಕೂಟರ್ ಸಂಪೂರ್ಣ ಏನು ಹಾಳಾಗ್ತಾವಂತ ಪರಿಸ್ಥಿತಿ ಇದೆ. ಕಣ್ಮುಂದೆ ಹಾಳಾಗ್ತಾ ಇದ್ರು ಕೂಡ ಅಧಿಕಾರಿಗಳು ವಿತರಣೆ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಈ ಬಗ್ಗೆ ಯಾಕೆ ವಿತರಣೆ ಮಾಡ್ತಾ ಇಲ್ಲ ಅನ್ನೋದ್ ಬಗ್ಗೆ ಕೇಳಿದ್ರೆ ರಿಜಿಸ್ಟ್ರೇಷನ್ ನೆಪ ಹೇಳ್ತಾರೆ. ಯಾವುದೇ ಒಂದು ವೆಹಿಕಲ್ ಅನ್ನ ನಾವು ಶೋರೂಮ್ ಇಂದ ಹೊರಗೆ ತಂದ್ಮೇಲೆ 21 ದಿನಗಳ ಒಳಗಾಗಿ ರಿಜಿಸ್ಟ್ರೇಷನ್ ಆಗುತ್ತೆ. ಆದ್ರೆ ಇಲ್ಲಿ ಯಾಕೆ 1.5 ವರ್ಷಗಳು ಆದ್ರೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ? ಯಾಕೆ ಫಲಾನುಭವಿಗಳಿಗೆ ಇನ್ನೂವರೆಗೂ ಅಧಿಕಾರಿಗಳು ಸ್ಕೂಟರ್ ಅನ್ನ ವಿತರಣೆ ಮಾಡಿಲ್ಲ ಅನ್ನೋ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬೀದರ್ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 16 ಫಲಾನುಭವಿಗಳು ಆಯ್ಕೆವಾಗಿರ್ತಕ್ಕಂಥದ್ದು. ಮತ್ತೆ 17 ವಾಹನಗಳ ಏನು ಶಾಸಕರ ಅನುದಾನದಲ್ಲಿ ಖರೀದಿ ಆಗಿರ್ತಕ್ಕಂಥ 17 ವಾಹನಗಳಲ್ಲಿ ಕೂಡ ಈಗಾಗಲೇ ಫಲಾನುಭವಿಗಳ ಆಯ್ಕೆ ಕೂಡ ಆಗಿರ್ತಕ್ಕಂಥದ್ದು. ಆಯ್ಕೆ ಆದ್ರೂ ಕೂಡ ಯಾಕೆ ವಿತರಣೆ ಮಾಡ್ತಾ ಇಲ್ಲ? ಸಚಿವರಾಗ್ಲಿ ಅಧಿಕಾರಿಗಳು ಯಾಕೆ ಸ್ಕೂಟರ್ ಗಳನ್ನ ವಿತರಣೆ ಮಾಡ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಕಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಅಧಿಕಾರಿಗಳು ಮಾತ್ರ ರಿಜಿಸ್ಟ್ರೇಷನ್ ಕುಂಟು ನೆಪ ಹೇಳ್ಕೊಂಡು ದಿನ ಕಾಲ ಹರಣ ಮಾಡ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ವಿಶೇಷ ಚೇತನರು ದಿನನಿತ್ಯ ಪರದಾಡುವಂತ ಪರಿಸ್ಥಿತಿ ಇರ್ತಕ್ಕಂಥದ್ದು. ಯಾಕಂದ್ರೆ ತಮ್ಮ ವಿಶೇಷ ಚೇತನರ ಬಳಕೆಗಾಗಿ ಏನು ಸರ್ಕಾರ ವೆಹಿಕಲ್ ಅನ್ನ ಕೊಟ್ಟಿದೆ, ಆದ್ರೆ ಪಾಪ ಇವತ್ತು ಬಸ್ ಅಲ್ಲಿ ಓಡಾಡಕ್ಕಾಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿರ್ತಕ್ಕಂಥ ವಾಹನಗಳನ್ನು ಇವತ್ತು ಬಳಕೆ ಆಗದೆ ಧೂಳು ತಿಂತಾ ಇದೆ. ಅಧಿಕಾರಿಗಳು ಅದನ್ನ ನೋಡ್ತಾ ಕಣ್ಣು ಮುಚ್ಕೊಂಡು ಕೂತಾ ಇರೋದು ನಿಜಕ್ಕೂ. ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಆಗಿರುವಂತಹ ಸುಭಾಷ್ ರತ್ನ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ ಮೇಡಮ್. ಸರ್, ಒಟ್ಟು 33 ವಿಶೇಷ ಚೇತನರಿಗೆ ಅಂತಾನೆ ಒಂದು ವಾಹನ ಮಂಜೂರಾಗಿರುತ್ತೆ. ಅದು ಸ್ಥಳಕ್ಕೆ ಬಂದು ನಿಂತಿದೆ ಬೇರೆ. ಬಟ್ 1.5 ವರ್ಷದಿಂದಲೂ ಕೂಡ ವಿಶೇಷ ಚೇತನರು ಕಚೇರಿಗೆ ಅಲಿದಾಡ್ತಾನೆ ಇದ್ದಾರೆ ಬಿಟ್ರೆ ಅವ್ರಿಗೆ ಇನ್ನೂ ಕೂಡ ವೆಹಿಕಲ್ ಕೊಡುವಂತ ಕೆಲಸ ಆಗಿಲ್ಲ. ಯಾಕೆ ಸರ್? ಇಲ್ಲ ಮೇಡಮ್, ಅದು ಒಂದು ಸೆಲೆಕ್ಷನ್ ಕಮಿಟಿ ಇದೆ ಮೇಡಮ್, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯಲ್ಲಿ ಸೆಲೆಕ್ಷನ್ ಆಗಿದೆ ಮೇಡಮ್. ಸೆಲೆಕ್ಷನ್ ಆದ ನಂತರ ನಾವು ಸ್ವಲ್ಪ ರಿಜಿಸ್ಟ್ರೇಷನ್ ಕಳ್ಸಿವಿ ಮೇಡಮ್. ಅವು ರಿಜಿಸ್ಟ್ರೇಷನ್ ಬಂದ ಕೂಡಲೇ ವಿತರಣೆ ಮಾಡ್ತೀವಿ ಮೇಡಮ್. ಅಲ್ಲ ಸರ್, ಶೋರೂಮ್ ಇಂದ ಹೊರಗಡೆ ಬಂದಾಗಿ 1 ತಿಂಗಳ ಒಳಗಡೆ ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಆಗಬೇಕು. ಯಾಕೆ ಸರ್ 1.5 ವರ್ಷ ಬೇಕಾಯ್ತಾ ಸರ್ ಒಂದು ರಿಜಿಸ್ಟ್ರೇಷನ್ ಆಗಬೇಕು ಅಂತಂದ್ರೆ? ಮೇಡಮ್ ಅದು ಸ್ವಲ್ಪ ಸೆಲೆಕ್ಷನ್ ಕಮಿಟಿ ಸ್ವಲ್ಪ ಲೇಟ್ ಆಯ್ತು ಮೇಡಮ್.
ಅದು ಸೆಲೆಕ್ಷನ್ ಆದ ನಂತರ ಕಳ್ಸಿವಿ ಮೇಡಮ್. ಈಗ ಬಂದ ಕೂಡಲೇ ಅವರಿಗೆ ಹಂಚ್ಬಿಡ್ತೀವಿ ಮೇಡಮ್. ಈಗ ವಿಶೇಷ ಚೇತನರು ರೋಸ್ ಹೋಗ್ಬಿಟ್ಟಿದ್ದಾರೆ, ಯಾಕಂದ್ರೆ ಬರೋಬ್ಬರ 50 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ. ಬರೀ ಇಲ್ಲಿಗೆ ಬರೋದು, ಮನವಿ ಮಾಡೋದು, ಮತ್ ಮನೆಗೆ ಹೋಗೋದು, ಮತ್ ಮನೆಗಿಂದ ಬರೋದು, ಮತ್ ನಿಮ್ ಕಚೇರಿಗೆ ಬಂದು ಅಲ್ದಾಡುವಂತ ಪರಿಸ್ಥಿತಿ. ಸೊ ಅವ್ರೀಗ ಹೇಳ್ತಿದ್ದಾರೆ ಎಲ್ಲಿವರೆಗೂ ಬಂದು ನಿಂತಿದ್ದಾರೆ ಅಂತಂದ್ರೆ ಸ್ವಂತ ಖರ್ಚಲ್ಲಿ ನಾವು ಪರ್ಚೇಸ್ ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಸೊ ಈಗಲಾದ್ರೂ ಇನ್ನಾದ್ರೂ ಸಿಗಬಹುದಾ ಇಮಿಡಿಯೇಟ್ಲಿ? ಇಲ್ಲ ಮೇಡಮ್, ಬಂದ್ ಕೂಡಲೇ ಇದು ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ ಮೇಡಮ್. ಇನ್ನು ಎಷ್ಟು ದಿನದ ಒಳಗಡೆ ಕೊಡುವಂತಹ ಭರವಸೆಯನ್ನ ನೀವು ಕೊಡಬಹುದು ಸರ್? ಮೇಡಮ್ ಒಂದು 15-20 ದಿವಸ ಆಗ್ಬೋದು ಮೇಡಮ್. ಹೇಳಿ ಸರ್, ಹೇಳಿ. 15-20 ದಿವಸ ಆಗ್ಬೋದು ಮೇಡಮ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸುಭಾಷ್ ರತ್ನ ಅವರ ನ್ಯೂಸ್ 18 ಜೊತೆ ಮೇಡಮ್ ಮಾತನಾಡಿದ್ದಕ್ಕೆ. ತಮಗೂ ಗಮನಿಸ್ತಾ ಹೋಗಬಹುದು, 20 ದಿನಗಳ ಭರವಸೆಯನ್ನ ಕೊಟ್ಟಿದ್ದಾರೆ. 20 ದಿನದ ಒಳಗಾಗಿ ಅವರು ವಾಹನವನ್ನ ವಿತರಣೆ ಮಾಡದಿದ್ದರೆ ನಾವು ಕೂಡ ಇದ್ರ ಬಗ್ಗೆ ಮತ್ತೆ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ. ವಿಶೇಷ ಚೇತನರು ಕಚೇರಿಯಿಂದ ಅಲೆದಾಟವನ್ನು ನಡೆಸಿ ರೋಸ್ ಹೋಗ್ಬಿಟ್ಟಿದ್ದಾರೆ. ಅಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ. ಈಗ ಶಾಸಕರು, ಸಚಿವರು ಬಿಟ್ಬಿಡಿ, ಸಚಿವರಿಗೆ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ. ಅಟ್ಲೀಸ್ಟ್ ಶಾಸಕರ ಅನುದಾನದಿಂದ 13 ವೆಹಿಕಲ್ ಇಲ್ಲಿ ಮಂಜೂರಾಗಿದೆ. ಶಾಸಕರಿಗೆ ಬೇಕಾಗಿಲ್ವಂತ ಅಟ್ಲೀಸ್ಟ್ ನಮ್ಮ ಅನುದಾನದಲ್ಲಿ ಸಾಕಷ್ಟು ಜನರಿಗೆ ಸಹಾಯ ಆಗತ್ತೆ ಅನ್ನುವಂಥದ್ದು. ಈಗ ನಿಜಕ್ಕೂ ವಿಪರ್ಯಾಸ ಅಂತ ಹೇಳುವುದು. ಒಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ, ಮತ್ತೊಂದ್ ಕಡೆ ಶಾಸಕರ ಒಂದು ಬೇಜವಾಬ್ದಾರಿತನ. ಯಾಕಂದ್ರೆ ಅಧಿಕಾರಿಗಳಿಗೂ ಸರ್ಕಾರದ ಸೌಲಭ್ಯಗಳು ಇರ್ತಕ್ಕಂಥದ್ದೇ ಬಡವರಿಗಾಗಿ ಮತ್ತೆ ವಿಶೇಷ ಚೇತನರಿಗಾಗಿ ಈ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಯಾಕೆ ವಿತರಣೆ ಮಾಡ್ತಿಲ್ಲ ಅನ್ನೋದು ಒಂದು ಪ್ರಶ್ನೆ ಕಾಡ್ತಾ ಇರೋದು. ಈಗಾಗಲೇ ಏನು ಫಲಾನುಭವಿಗಳ ಅಂತಿಮ ಪಟ್ಟಿ ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನವೆಂಬರ್ 2025 ಈ ಒಂದು ಫಲಾನುಭವಿಗಳ ಆಯ್ಕೆ ಆಗಿರ್ತಕ್ಕಂಥದ್ದು. ಆಯ್ಕೆ ಆಗಿ 5-6 ತಿಂಗಳು ಕಳೆದ್ರು ಕೂಡ ಯಾಕೆ ಫಲಾನುಭವಿಗಳಿಗೆ ಕೊಡ್ತಿಲ್ಲ ಅನ್ನೋ ಒಂದು ಯಕ್ಷ ಪ್ರಶ್ನೆ ಕಾಡ್ತಕ್ಕಂಥದ್ದು. ಮತ್ತೆ ಈ ರಿಜಿಸ್ಟ್ರೇಷನ್ ಕೂಡ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ? ಈಗಾಗಲೇ ವೆಹಿಕಲ್ಗಳು ಬಂದಿಲ್ಲ ಅಂದ್ರೆ ಅದು ಒಂದು ಮಾತು. ಆದ್ರೆ ಈಗಾಗಲೇ ವೆಹಿಕಲ್ಗಳು ಕಚೇರಿಯಲ್ಲೇ ಇದೆ. ಕಚೇರಿಯಲ್ಲಿ ಇದ್ರು ಕೂಡ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಏನು ವಿಶೇಷ ಚೇತನರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಪಾಪ ನಿಜಕ್ಕೂ ಏನಂದ್ರೆ 6 ವಿಧಾನಸಭಾ ಕ್ಷೇತ್ರಗಳು ಇರ್ತಕ್ಕಂಥ ಬೀದರ್ ಸಿಟಿಯಿಂದ ಸಾಕಷ್ಟು ದೂರ ಇರ್ತಕ್ಕಂಥದ್ದು ನಗರದಿಂದ. ದಿನನಿತ್ಯ ಅವರು ಟ್ರಾವೆಲ್ ಮಾಡಿ ಬಸ್ ನಲ್ಲಿ ಬರ್ಬೇಕಾದ್ರೆ ಹೈರಾಣ ಆಗ್ತಾರೆ. ಹೀಗಾಗಿ ಅವ್ರಿಗೆ ಬೇಗ ಈ ಒಂದು ವೆಹಿಕಲ್ ಗಳನ್ನ ಕೊಟ್ರೆ ತಮ್ಮ ದಿನನಿತ್ಯದ ಕಾರ್ಯ ಚಟುವಟಿಕೆಗಳಿಗೆ ಈ ವೆಹಿಕಲ್ಗಳು ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋ ಒಂದು ಭರವಸೆ ಆ ವಿಶೇಷ ಚೇತನರಲ್ಲಿತ್ತು. ಆದ್ರೆ ಇವತ್ತು 1.5 ವರ್ಷ ಆದ್ರೂ ಕೂಡ ಅವರಿಗೆ ಕೈಗೆ ಇವತ್ತು ಸ್ಕೂಟರ್ ಸಿಗದೆ ಇರೋ ಕಾರಣದಿಂದ ಇವತ್ತು ಬೇಸತ್ತು ಹೋಗಿದ್ದಾರೆ. ಸರ್ಕಾರ ಅದೇನೋ ಪೂಜಾರಿ ದೇವ್ರು ವರ ಕೊಟ್ರು, ಪೂಜಾರಿ ವರ ಕೊಟ್ಟಿಲ್ಲ ಅನ್ನಂಗೆ ನಮ್ಗೆ ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರೆ ಅನ್ನೋ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ವಿಶೇಷ ಅಂದ್ರೆ ಈ ಒಂದು ಇಲಾಖೆಯ ವಿರುದ್ಧ ವಿಶೇಷ ಚೇತನರು ಕೂಡ ಧ್ವನಿ ಎತ್ತಲಾರಂತ ಪರಿಸ್ಥಿತಿಯಲ್ಲಿ ಇವತ್ತು ಇರ್ತಕ್ಕಂಥದ್ದು. ಯಾಕಂದ್ರೆ ಯೋಜನೆಗಳು ಇದೇ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಾ ಹಿನ್ನೆಲೆಯಲ್ಲಿ ಮುಂದೆ ನಮ್ಗೆ ಏನಾದ್ರೂ ಅಧಿಕಾರಿಗಳು ಇದೇ ರೀತಿಯಾಗಿ ಓಡಾಡಿಸ್ತಾರೆ, ವಿಳಂಬ ಮಾಡ್ತಾರೆ ಅನ್ನೋ ಒಂದು ಕಾರಣದಿಂದ ಭಯದಿಂದ ಇವತ್ತು ಯಾರು ಕೂಡ ಮುನ್ನೆಲೆಗೆ ಬಂದು ಧ್ವನಿ ಎತ್ತಾ ಇಲ್ಲ. ಧನುಶ್ರೀ, ಥ್ಯಾಂಕ್ ಯು ದುರ್ಗಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.